ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ವಿದ್ಯಾ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಕುರ್ತೀಸ್ನ ಬುಕ್ ಮಾಡ್ಕೊಂಡಿದ್ದೆ ಅಜಿಯೋಯಿಂದ. ತುಂಬ ದಿನ ಆಗಿತ್ತು ನಾನು ತಗೊಂಡು. ಸೈಜ್ ಸ್ವಲ್ಪ ದೊಡ್ಡ ತೊಗೊಬಿಟ್ಟಿದ್ದೆ, ಅದನ್ನು ಆಲ್ಟರ್ ಮಾಡ್ಕೊತಿದ್ದೀನಿ. ನನ್ನ ಮಗಳಿಗೂ ಸಹ ನಾನು ಬಟ್ಟೆ ತೊಗೊಂಡಿದ್ದೆ, ಅದನ್ನು ಸಹ ತೋರಿಸ್ತಿದ್ದೀನಿ ವಿಡಿಯೋನಲ್ಲಿ. ನನಗೆ ಅಷ್ಟೊಂದೇನು ಸ್ಟಿಚಿಂಗ್ ಎಲ್ಲ ಬರಲ್ಲ. ನಮ್ಮಮ್ಮ ಚೆನ್ನಾಗಿ ಸ್ಟಿಚಿಂಗ್ ಮಾಡ್ತಾರೆ, ಅವ್ರ ಬ್ಲೌಸು ಎಲ್ಲ ಸ್ಟಿಚಿಂಗ್ ಮಾಡ್ತಾರೆ. ಮುಂದಿನ ವೀಡಿಯೋಗಳಲ್ಲಿ ನಾನು ಅದನ್ನು ಸಹ ತೋರಿಸ್ತೀನಿ. ಮಕ್ಕಳದು ಫ್ರಾಕ್ಸು ಎಲ್ಲ ಹೊಲಿಯೋದನ್ನೆಲ್ಲ ತೋರಿಸ್ತೀನಿ. ಫ್ರಾಕ್ಸ್ ಅಂತೂ ತುಂಬ ಈಸಿ ಇರುತ್ತೆ, ಮಕ್ಕಳದು ಸ್ಟಿಚಿಂಗ್ಸ್ ಎಲ್ಲ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಇದು ನನ್ನ ಮಗಳಿಗೆ ತೊಗೊಂಡಿದ್ದು ನಾನು ಫಸ್ಟ್ ಕ್ರೈಯಲ್ಲಿ. ಕಾಟನ್ ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ. ಸೈಜ್ ಬಂದು 18 to 24 ಮಂತ್ಸು. ಅವಳು ಹಾಕಿರೋ ಅಂಥ ವೀಡಿಯೋನ ಸಹ ನಾನಿಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ. ನಾಳೆ ಭೀಮ್ನ ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಇವಾಗಲೇ ದೇವ್ರ ಮನೇನ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ದೇವ್ರ ಪಾತ್ರೆನ ಕ್ಲೀನ್ ಮಾಡೋದಕ್ಕೆ ಬೇರೆ ಏನೂ ಬಳಸಲ್ಲ. ಡಿಶ್ ವಾಶ್ ಬರುತ್ತಲ್ವ, ಪೌಡರು ಅದು ಮತ್ತು ಹುಣಸೆ ಹಣ್ಣನ್ನು ಬಳಸ್ಕೊಂಡು ನಾನು ತೊಳ್ಕೊತೀನಿ ದೇವ್ರ ಪಾತ್ರೆನೆಲ್ಲ. ಅದರಲ್ಲೇ ಚೆನ್ನಾಗಿ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೋಬೇಕು ಅಷ್ಟೇ. ನಂತರ ನಾನು ಒಣ ಬಟ್ಟೆಯಲ್ಲಿ ಎಲ್ಲ ತೊಳೆದಿರೋದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಇಟ್ಕೊತೀನಿ. ಅದಕ್ಕೆ ಕುಂಕುಮ ಎಲ್ಲ ಇಟ್ಕೊಳ್ಳೋದನ್ನೆಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬರೀ ಒರೆಸ್ಬಿಟ್ಟು ದೇವ್ರ ಮನೇಲಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಾದ್ರೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಬರೀ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ ಅಷ್ಟೇ, ನೀಟಾಗಿ ಒರೆಸ್ಕೊಂಡಿದ್ದೀನಿ ಅಷ್ಟೇ. ಮಾಡೋ ಅಷ್ಟರಲ್ಲೇ ಟೈಮಾಗಿ ಹೋಗಿತ್ತು. ಹಾಗಾಗಿ ಈಸಿಯಾಗಿ ಪುದೀನ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಜಾರಿಗೆ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು, 7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಂತರ ಒಂದು ಬಾಣಲಿಗೆ 4 ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಜಾಸ್ತಿ ಎಲ್ಲ ಫ್ರೈ ಆಗೋ ಅಗತ್ಯ ಇಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸ್ವಲ್ಪ ಕರಿಬೇವು ಸೊಪ್ಪು, ಇದಕ್ಕೆ ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕೋಬೋದು, ಆಲೂಗಡ್ಡೆ ಎಲ್ಲ. ಬಟ್ ನಾನು ಅದೆಲ್ಲ ಏನೂ ಹಾಕೊತಾ ಇಲ್ಲ. ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅಷ್ಟೇ. 2 ಚಿಟಿಕೆ ಅರಿಶಿನ ಪುಡಿ. 1 ಮಿನಿಟ್ ಫ್ರೈ ಆದರೆ ಸಾಕು. ನೆಕ್ಸ್ಟು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಪಾತ್ರೆಗೆ 1 ಸ್ಪೂನ್ ಆಯಿಲು, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಹ ನಾನು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರೆಡಿಯಾಗಿರೋದಕ್ಕೆ ಅನ್ನನ ಹಾಕ್ಕೊತಾ ಇದ್ದೀನಿ. ಇದು ಈಸಿಯಾಗೆ ಮಾಡ್ಕೋಬೋದು, ಒಂದು 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಮಾರ್ನಿಂಗ್ ತಿಂಡಿಗೆಲ್ಲ ಈಸಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.